ರಾಜ್ಯದ ಉತ್ತರ ಒಳನಾಡಿನಲ್ಲಿ ಚಳಿಯ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಚಳಿ ತುಸು ಹೆಚ್ಚಾಗಿಯೇ ಇದೆ. ವಿಜಯಪುರ, ಕಲಬುರಗಿ, ಬೀದರ್ ಜಿಲ್ಲೆಗಳಲ್ಲಿ ಈಗಾಗಲೇ ಕನಿಷ್ಠ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಕಡಿಮೆ ದಾಖಲಾಗಿದೆ. ಇನ್ನು ಹೆಚ್ಚುತ್ತಿರುವ ಚಳಿಯಿಂದ ರಕ್ಷಣೆ ಪಡೆಯಲು ಇಲ್ಲಿನ ಜನರು ಈಗಾಗಲೇ ಸ್ವೆಟರ್ಗಳ ಮೊರೆ ಹೋಗಿದ್ದಾರೆ. ವಿಜಯಪುರ ನಗರದ ಮಾರುಕಟ್ಟೆಗಳಲ್ಲಿ ಸ್ವೆಟರ್ಗಳ ಮಾರಾಟ ಜೋರಾಗಿ ನಡೀತಿದೆ. ಬನ್ನಿ ಈ ಕುರಿತು ವಿಶೇಷ ಸ್ಟೋರಿ ಇಲ್ಲಿದೆ, ನೋಡ್ಕೊಂಡು ಬರೋಣ. ಗುಮ್ಮಟನಗರಿ ವಿಜಯಪುರದಲ್ಲಿ ಈ ಬಾರಿ ಚಳಿಗಾಲ ವಾಡಿಕೆಗೂ ಮೊದಲೇ ಕಾಲಿಟ್ಟಿದೆ. ಇನ್ನು ಚಳಿಯ ಪ್ರಮಾಣ ಕೂಡ ತುಸು ಹೆಚ್ಚಾಗಿಯೇ ಜನರ ಮೇಲೆ ಪ್ರಭಾವ ಬೀರಿದೆ. ಪರಿಣಾಮ ನಗರದಲ್ಲಿ ಅಲ್ಲಲ್ಲಿ ಬೆಂಕಿ ಹಾಕಿ ಚಳಿ ಕಾಯಿಸುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿ ಕಾಣಸಿಗ್ತಿವೆ. ಇನ್ನು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಚಳಿಯಿಂದ ರಕ್ಷಿಸಿ ದೇಹವನ್ನು ಬೆಚ್ಚಗೆ ಇರಿಸಲು ಇಲ್ಲಿನ ಜನರು ಸ್ವೆಟರ್ಗಳ ಮೊರೆ ಹೋಗ್ತಿದ್ದಾರೆ. ಇದರಿಂದ ನಗರದ ಮಾರ್ಕೆಟ್ನಲ್ಲಿ ಸ್ವೆಟರ್ಗಳ ಮಾರಾಟದ ಭರಾಟೆ ಕೂಡ ಜೋರಾಗಿಯೇ ನಡೆಯುತ್ತಿದೆ. ಈಗಾಗಲೇ ನಗರದ ವಿವಿಧ ಭಾಗಗಳಲ್ಲಿ ಸ್ವೆಟರ್ಗಳನ್ನು ಮಾರಾಟ ಮಾಡಲೆಂದೇ ನೂತನ ಮಳಿಗೆಗಳು ತೆರೆಯಲಾಗಿದೆ. ಜೊತೆಗೆ ಬಟ್ಟೆ ಮಳಿಗೆಗಳಲ್ಲಿಯೂ ಬಗೆ ಬಗೆಯ ಸ್ವೆಟರ್ಗಳು ರಾರಾಜಿಸುತ್ತಿವೆ. ಇವುಗಳ ಜೊತೆಗೆ ಬಣ್ಣ ಬಣ್ಣದ ಶಾಲುಗಳು, ಮಫ್ಲರ್ ಮತ್ತು ದಪ್ಪನೆಯ ಚಾದರ್ಗಳ ಮಾರಾಟ ಕೂಡ ಭರ್ಜರಿಯಾಗಿ ನಡೀತಿದೆ. ಈ ಸ್ವೆಟರ್ಗಳನ್ನು ನೆರೆ ರಾಜ್ಯ ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ಆಮದು ಮಾಡಿಕೊಳ್ಳಲಾಗ್ತಿದೆ. ಇನ್ನು ಮಹಿಳೆಯರಿಗೆ, ಮಕ್ಕಳಿಗೆ ಸರಿ ಹೊಂದುವ ಪ್ರತ್ಯೇಕ ಮಾದರಿಯ ಸ್ವೆಟರ್ಗಳು ಕೂಡ ಮಾರ್ಕೆಟ್ಗೆ ಕಾಲಿಟ್ಟಿದೆ. ಈ ವರ್ಷ ವರ್ಷಕ್ಕಿಂತ ಭಾಳ ಥಂಡಿ ಇದೆ, ಒಳ್ಳೆಯದೆ, ರೆಸ್ಪಾನ್ಸ್ ಒಳ್ಳೆಯದೆ. ಈ ವರ್ಷಕ್ಕಿಂತ ಭಾಳ ಒಳ್ಳೆಯದೆ. ಜನರು ಬರ್ತಿದ್ದಾರೆ, ತೋತಿದ್ದಾರೆ ಸ್ಕೂಟ್ರಲ್ಲಿ. ಸಾಯಂಕಾಲ 7-8 ಗಂಟೆ ಆಗ ನಾವು ಭಯಂಕರ ಗಾಳಿ, ಥಂಡಿ ಭಯಂಕರ ಬರ್ತಿದ್ದಾರೆ. ಜಿಲ್ಲೆಯ ಜನ ಎಲ್ಲ ಬಂದು ಸ್ಕೂಟ್ರನ್ನು ತೋತಿದ್ದಾರೆ ನಮ್ಮ ಲೈನ್. ಈ ವರ್ಷ ತುಂಬ ಚಳಿ ಇರೋದ್ರಿಂದಾಗಿ ಸ್ವೆಟರ್ ಪರ್ಚೇಸ್ ಮಾಡ್ತಾ ಇದ್ವಿ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚಳಿ ಜಾಸ್ತಿನೇ ಇದೆ. ಇನ್ನು ಸ್ವೆಟರ್ ಖರೀದಿ ಮಾಡಲು ಬಂದಿರುವ ಜನರು ಕೂಡ ಈ ಸ್ವೆಟರ್ಗಳ ವಿನ್ಯಾಸ, ಬಣ್ಣ, ಗುಣಮಟ್ಟಕ್ಕೆ ಮಾರು ಹೋಗಿದ್ದಾರೆ. ಇವುಗಳನ್ನ ಖರೀದಿಸಲು ಮಳಿಗೆಗಳ ಮುಂದೆ ಮುಗಿಬೀಳ್ತಿದ್ದಾರೆ. ಇನ್ನು ಹವಾಮಾನ ಇಲಾಖೆ ಕೂಡ ಮುಂಬರುವ ದಿನಗಳಲ್ಲಿ ಚಳಿ ಹೆಚ್ಚಾಗುವ ಮುನ್ಸೂಚನೆ ನೀಡಿದ್ದು, ಜನರು ಮುಂಜಾಗ್ರತಾ ಕ್ರಮವಾಗಿ ಸ್ವೆಟರ್ಗಳನ್ನ ಖರೀದಿಸುತ್ತಿದ್ದಾರೆ. ಬೇಡಿಕೆ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಎಂದಿಗಿಂತ ಈ ಸ್ವೆಟರ್ಗಳು ಜಾಸ್ತಿ ಬೆಲೆಗೆ ಮಾರಾಟವಾಗ್ತಿವೆ. ಬೆಲೆ ಹೆಚ್ಚಾದ್ರೂ ಪರವಾಗಿಲ್ಲ, ಚಳಿಯಿಂದ ರಕ್ಷಿಸಿಕೊಳ್ಳೋದೇ ಮುಖ್ಯ ಅಂತಿದ್ದಾರೆ ಗುಮ್ಮಟನಗರಿಯ ಜನರು. ಕ್ಯಾಮ್ರಾ ಪರ್ಸನ್ ಶ್ವೇತಾ ಜೊತೆ ಮೇಘಪುಷ್ಪ, ಅಕ್ಕ ಟಿವಿ, ವಿಜಯಪುರ.